ಚಿಕ್ಕನಾಯಕನಹಳ್ಳಿ ಎಸ್ಬಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಸಿಇಟಿ, ನೀಟ್, ಜೆಇಇ ತರಬೇತಿ ಶಿಬಿರಕ್ಕೆ ಕೌನ್ಸೆಲಿಂಗ್. ಚಿಕ್ಕನಾಯಕನಹಳ್ಳಿಯ ಪಟ್ಟಣದ ತೀನಂಶ್ರೀ ಭವನದಲ್ಲಿ ಎಸ್ಬಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ಭಾನುವಾರ ಆಯೋಜಿಸಲಾಗುತ್ತಿರುವ ಉಚಿತ ಸಿಇಟಿ, ನೀಟ್ ಹಾಗೂ ಜೆಇಇ ತರಬೇತಿ ಶಿಬಿರದಲ್ಲಿ ಭಾಗವಹಿಸುತ್ತಿರುವ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಕೌನ್ಸೆಲಿಂಗ್ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರು ವಿದ್ಯಾರ್ಥಿಗಳು ಮತ್ತು ಪೋಷಕರೊಂದಿಗೆ ಸಂವಾದ ನಡೆಸಿ ಉನ್ನತ ವಿದ್ಯಾಭ್ಯಾಸದ ಗುರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ ಹಾಗೂ ಭವಿಷ್ಯದ ವೃತ್ತಿ ಯೋಜನೆಗಳ ಕುರಿತು ಮಾಹಿತಿ ಪಡೆದರು. ವಿದ್ಯಾರ್ಥಿಗಳು ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಲು ನಿರಂತರ ಅಭ್ಯಾಸ, ಶಿಸ್ತು ಮತ್ತು ನಿಯಮಿತ ತರಬೇತಿ ಅತ್ಯಗತ್ಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯಾವುದೇ ಕಾರಣಕ್ಕೂ ತರಬೇತಿಯನ್ನು ತಪ್ಪಿಸಿಕೊಳ್ಳದೆ ಪ್ರತಿ ಭಾನುವಾರ ಕಡ್ಡಾಯವಾಗಿ ಹಾಜರಾಗಬೇಕು ಎಂದು ಸಲಹೆ ನೀಡಿದರು. ಪ್ರತಿ ಭಾನುವಾರ ನಡೆಯುವ ತರಬೇತಿಗೆ ಯಾವುದೇ ರಜೆ ಇರುವುದಿಲ್ಲ. ನಿರಂತರವಾಗಿ ಗೈರುಹಾಜರಾಗುವ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ತರಬೇತಿ ಪಡೆಯುವ ಅವಕಾಶ ನೀಡಲಾಗುವುದಿಲ್ಲ ಎಂದು ತಿಳಿಸಲಾಯಿತು. ಈ ವೇಳೆ ಪೋಷಕರ ಅಭಿಪ್ರಾಯಗಳನ್ನು ಆಲಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ, ಉನ್ನತ ಶಿಕ್ಷಣದ ಅವಕಾಶಗಳು ಹಾಗೂ ಭವಿಷ್ಯದ ಯೋಜನೆಗಳ ಕುರಿತು ಸಮಾಲೋಚನೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು, ಎಸ್ಬಿ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು, ಬೋಧಕ ವೃಂದ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇವತ್ತು ನಮಗೆ ಕಳೆದ ವರ್ಷ ಸ್ವಲ್ಪ ಬೇಸರ ಆಯಿತು. ಬೇಸರ ಯಾಕಾಯ್ತು ಅಂದ್ರೆ ನಾವಷ್ಟೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಆಸಕ್ತಿಯಿಂದ ಶೈಕ್ಷಣಿಕವಾಗಿ ಬದುಕನ್ನು ಕಟ್ಕೊಡ್ಬೇಕು ಅಂದಾಗ ಅವ್ರಿಗೆ ಆಸಕ್ತಿ ಇಲ್ಲದೆ ಇದ್ರೆ ನಮ್ಗೆ ಮುಂದಿನ ಪ್ರಯೋಜನ ಏನು ಅಂತಕ್ಕಂಥದ್ದು ಆಲೋಚನೆ ಮಾಡಿ ಇವಾಗ ಇಲ್ಲ, ಎಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಶಿಸ್ತಿಂದ ಇರಬೇಕು. ಒಂದು ಶಿಸ್ತನ್ನ ರೂಢಿಸ್ಕೊಂಡ್ರೆ ನೀವು ಕೂಡ ನಾಳೆ ನಿಮ್ ಭವಿಷ್ಯದಲ್ಲಿ ಶಿಸ್ತಿಂದ ಇದ್ರೆ ಖಂಡಿತ ನಿಮ್ ಜೀವನ ಹಸನಾಗಿರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಈಗ ನಿರ್ದಾಕ್ಷಿಣ್ಯವಾಗಿ ಏನಾದ್ರು ಕ್ರಮ ತಗೊಂಡ್ರು ಪರವಾಗಿಲ್ಲ, ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರ್ತದೆ. ಈಗ ಏನಾದ್ರು ಉದಾಸೀನ ನಾವು ಅವ್ರಿಗೆ ಬೇಜವಾಬ್ದಾರಿ ಕಲ್ಸಿದ್ರೆ ನಾಳೆ ನೀವು ಕೂಡ ಅದೇ ತರ ಉದಾಸೀನ ನಿಮ್ ಜೀವನದಲ್ಲಿ ಕಲ್ತ್ಕೊಂಡ್ರೆ ನೀವು ಮುಂದೆ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಎಡುತ್ತೀರಾ ಅಂತಕ್ಕಂಥ ದೃಷ್ಟಿ ನಮ್ದು ಕೂಡ ಹೌದು. ಹಾಗಾಗಿ ಈಗ ಪ್ರಾರಂಭಿಕವಾಗಿ ಮೊದಲನೇದಾಗಿ ನಿಮ್ಗೆ ಇಲ್ಲಿಂದನೇ ಶಿಸ್ತನ್ನ ಕಲಿಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಮೊದಲು ನೀವು ಪೋಷಕರ ಜೊತೆನೆ ಬರ್ಬೇಕು. ಕರೀತಾರೆ ಫಸ್ಟ್ ಇಯರ್ PUC ಅವ್ರನ್ನ 75 ಜನ ಕರೀತಾರೆ, ಸೆಕೆಂಡ್ ಇಯರ್ PUC ಅವ್ರನ್ನ 25 ಜನ ಬರ್ತಾರೆ. ಅವ್ರ ಪೋಷಕರ ಜೊತೆ ಯಾರು ಕೂಡ ಬಂದೇ ಇದ್ರೆ ದಯಮಾಡಿ ನೀವು ಇಲ್ಲಿ ಬರೋದಕ್ಕೆ ಅವಶ್ಯಕತೆ ಇರಲ್ಲ. ಅವ್ರನ್ನ ಕರ್ಕೊಂಡು ನಾಳೆ ಬನ್ನಿ, ಬರ್ದೇ ಇದ್ರೆ ಬೇರೆ ಯಾರನ್ನಾರು ಆಯ್ಕೆ ಮಾಡ್ಕೋತೀವಿ. ಮೊದಲನೇ ಶಿಸ್ತದಿದೆ, ಅದನ್ನ ದಯಮಾಡಿ ನೀವು ಅನುಸರಿಸ್ಕೊಳ್ಳಿ ಪ್ರಾರಂಭಿಕವಾಗಿ. ನಂತರ ಇಲ್ಲಿ ನಿಯಮಗಳೆಲ್ಲದನ್ನು ಕೂಡ ನಿಮ್ಗೆ ಹಾಕಿದರೆ ಅದನ್ನೆಲ್ಲ ಕೊಡ್ತಾರೆ. ನಿಮ್ಗೆ ನೆನ್ನೆ ಕೂಡ ನಿಮ್ಗೆ ಎಲ್ಲದನ್ನು ಕೂಡ ನಿಮ್ಗೆ ಟೆಲಿಫೋನ್ ಮುಖಾಂತರ ಹೇಳಿರೋದು ಉಂಟು. ಹಾಗಾಗಿ ಆ ತರ ಇಲ್ಲಿಂದನೇ ಬೇಜವಾಬ್ದಾರಿ ಇದ್ರೆ ದಯಮಾಡಿ ನಾವು ಯಾರು ಕೂಡ ಅದಕ್ಕೆ ಹೊಣೆ ಆಗಲ್ಲ, ನೀವೇ ಅದಕ್ಕೆ ಹೊಣೆ ಆಗ್ತೀರಾ. ದಯಮಾಡಿ ಪ್ರಾರಂಭದಲ್ಲಿ ಇಲ್ಲಿ ಕರೆದಾಗ ಅವ್ರ ಪೋಷಕರ ಜೊತೆ ಬಂದ್ರೆ ಅವ್ರಿಗೆ ಒಂದು ಇಬ್ರದ್ದು ಒಂದು ಸಮನ್ವಯ ಒಂದು ಪತ್ರನೂ ಕೂಡ ಮಾಡಿದ್ದಾರೆ. ಇದೆಲ್ಲದನ್ನು ಕೂಡ ನಾವು ಒಟ್ಟಾಗಿ ಅನುಸರಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ದೃಷ್ಟಿನಲ್ಲಿ ನಾಳೆ. ಯಾಕೆಂದ್ರೆ ಜವಾಬ್ದಾರಿ ಎಲ್ರಿಗೂ ಕೂಡ ಇರ್ಬೇಕಾಗ್ತದೆ, ನಮ್ಮೊಬ್ಬರಿಗೆಲ್ಲ ತಮಗೂ ಕೂಡ ಇರ್ಬೇಕಾಗ್ತದೆ, ಪೋಷಕರಿಗೂ ಕೂಡ ಇರ್ಬೇಕಾಗ್ತದೆ. ಆದ್ರಿಂದ ಎಲ್ರು ಒಟ್ಟಾಗಿ ಇವತ್ತು ಇದನ್ನ ಅನುಸರಿಸ್ಕೊಂಡು ನಾವು ಇವತ್ತು ಈ ಒಂದು ನಾಳೆಯಿಂದನೇ ಕ್ಲಾಸಸ್ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದ ತಕ್ಷಣ ಇನ್ನು 30 ವಾರಗಳು ಸತತವಾಗಿ ಪ್ರತಿ ಭಾನುವಾರ ಕ್ಲಾಸಸ್ ಇರ್ತದೆ. ಇದರಲ್ಲಿ ಸ್ವಾರ್ಥನೂ ಕೂಡ ಇದೆ ನಮ್ದು. ನಮ್ಮ ತಾಲೂಕು ಮಕ್ಕಳಿಗೆ ಈ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು. ಹೊರಗಡೆಯವ್ರಿಗೆ ಯಾವಾಗ ಕೊಡ್ತೀವಿ ಅಂದ್ರೆ ಜನರಲ್ ನಿಮ್ಮೆಲ್ಲ ಎಕ್ಸಾಮ್ಸ್ ಎಲ್ಲ ಆಗತ್ತಲ್ಲ, ಆದ ನಂತರ ಅವಾಗ ಅವ್ರನ್ನ ಯಾರೇ ಬರ್ಲಿ, ಯಾವ ಜಿಲ್ಲೆ ಅಲ್ಲ ರಾಜ್ಯದಿಂದ ಎಲ್ಲೇ ಮೂಲೆಯಿಂದ ಬಂದ್ರು ಕೂಡ ಆ ಮಕ್ಕಳಿಗೆ ಕೊಡ್ತೇವೆ. ಇವತ್ತು ನಮ್ಮ ತಾಲೂಕು ಮಕ್ಕಳಿಗೆ ಈಗ್ಲಿಂದನೇ ಕೊಟ್ರೆ ಈ ನೀವೆಲ್ಲರೂ ಕೂಡ ಕಾಂಪಿಟೇಟಿವ್ ಕೊಡ್ಬೋದು. ಎಲ್ಲರಿಗೂ ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಇನ್ನೂ ಹೆಚ್ಚಿನ ಅಂಕ ಪಡಿಲಿಕ್ಕೆ ನೀವು ಸಮರ್ಥರಾಗಬೇಕು. OMR ಶೀಟ್ನ ಫಿಲ್ ಮಾಡೋದಂಗೆ ಎಲ್ಲದನ್ನು ಕೂಡ ನೀವು ಮೊನ್ನೆ ಕಳೆದ ಭಾನುವಾರದಿಂದನೇ ಕಲಿತಾ ಇದ್ದೀರಿ. ಇದರಿಂದ ಸುಲಲಿತವಾಗಿ ನೀವು ಪರೀಕ್ಷೆನ ಹೇಗೆ ಎದುರಿಸ್ಬೋದು, ಮತ್ತೆ ಏನು ಪಾಸಿಟಿವ್ ಆನ್ಸರ್ಸ್ನ ಹೇಗೆ ಮಾಡಬೇಕು, ನೆಗೆಟಿವ್ ಆನ್ಸರ್ಸ್ನ ಹೇಗೆ ಗುರುತಿಸ್ಬೇಕು, ಇದೆಲ್ಲದನ್ನು ಕೂಡ ನಿಮ್ಗೆ ಹೇಳ್ಕೊಡೋದಕ್ಕೆ ಎಲ್ಲಾ ರೀತಿಯ ತಯಾರಿನೂ ಕೂಡ ನಮ್ಮ ಸಮಿತಿಯವರು ಮತ್ತೆ ಇಲ್ಲಿ ಕೃಷ್ಣ ಚೈತನ್ಯ ಮತ್ತು ತಂಡದವರು ಅವರು ಉತ್ತಮ ರೀತಿಯಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಒಳ್ಳೊಳ್ಳೆ ಪರಿಕರಗಳನ್ನೆಲ್ಲ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಕೂಡ ಇದೆ. ಆದ್ರಿಂದ ಇದನ್ನ ದಯಮಾಡಿ ತಾವೆಲ್ಲ ಸದ್ಬಳಕೆ ಮಾಡ್ಕೊಂಡು ಒಂದು BOರು ಹೇಳಿದ್ರು ಹಬ್ಬ ಹರಿದಿನ ಇವೆಲ್ಲ ಕಟ್ಟಿಟ್ಬಿಡಿ. ಎಲ್ಲ ಏನಾರು ಆಕಸ್ಮಿಕವಾಗಿ ಯಾವುದೋ ಒಂದು ದುರ್ಘಟನೆಗೋ ಏನೋ ಒಂದು ಅನಾಹುತನೋ ಮತ್ತೊಂದು ಅದು ಆ ಸಂದರ್ಭದಲ್ಲಿ ಹೋಗ್ಬೇಕು ಅಂದ್ರೆ ಅಷ್ಟೇ ನೀವು ರಜೆ ಹಾಕ್ಬೇಕೆ ವಿನ ಖಂಡಿತ ಬೇರೆ ಹಬ್ಬಕ್ಕೋ ಮತ್ತೊಂದಕ್ಕೋ ಶುಭ ಕಾರ್ಯಗಳಿಗೋ ಯಾವುದಕ್ಕೂ ಹಾಕ್ಬೇಡಿ. ಅವೆಲ್ಲ ನಿಮ್ಮ ಮನೇಲಿ ಮಾಡ್ಕೋತಾರೆ, ನಿಮ್ಮ ಪೋಷಕರು ಮಾಡ್ಕೋತಾರೆ. ನಿಮ್ಮ ಕೆಲಸ ಓದ್ಬೇಕು.
ನಾವು ನಮ್ಮ ವನಿತನ್ನ ಯಾವಾಗಲೂ ಕೂಡ ಉದಾಹರಣೆ ಕೊಡ್ತೇವೆ. ಅವಳು ಒಂದ್ ದಿವಸ ಅಬ್ಸೆಂಟ್ ಆಗಲಿಲ್ಲ, 3 ಸಲ ಅವಳಾಗಲೇ CET ಕ್ಲಾಸಲ್ಲಿ ಕೂತಿದ್ದಾಳೆ ಫಸ್ಟ್ ಇಯರ್ PUC ನಲ್ಲಿ. ಮತ್ತೆ ಅದಾದ್ಮೇಲೆ ಎಕ್ಸಾಮ್ ಆದ್ಮೇಲೆ ಕೂಡ ನನ್ನ ಮನೇಲಿ ಕೂತ್ಕೊಂಡು ಏನ್ ಮಾಡ್ಲಿ ಅಂತ ಬಂದು ಸೆಕೆಂಡ್ ಇಯರ್ನವ್ರ ಜೊತೆನೂ ತಗೊಂಡ್ಲು. ಈಗಲೂ ಕೂಡ ಮತ್ತೆ ತಗೋತಾ ಇದ್ದಾಳೆ. ಇದಾದ್ಮೇಲೆ ಮತ್ತೆ ಲಾಸ್ಟ್ಗೂ ಕೂಡ 4 ಕಡೆ. ಈ ತರ ನಿಮ್ಗೆ ಆಸಕ್ತಿ ಮುಖ್ಯ. ಇವತ್ತು ನಾವು SLC ನಲ್ಲಿ ಹೆಚ್ಚಿನ ಅಂಕ ಪಡೆದ ಮಕ್ಕಳು ಮನೆಗೆ ಹೋದಂತ ಸಂದರ್ಭದಲ್ಲಿ ಕೆಲವಾರು ಮಕ್ಕಳಿಗೆ ಹೇಳಿದ್ವಿ, ನಿಮ್ಗೆ ನಮ್ಮ ತಾಲೂಕಲ್ಲೇ ಒಳ್ಳೆ ಶಿಕ್ಷಣ ಕೊಡ್ತೀವಿ, ಇಲ್ಲೇ ಓದಿ ಅಂತಕ್ಕಂಥದ್ದು. ಹಲವಾರು ಜನ ಇಲ್ಲಿ ಸೇರ್ಕೊಂಡಿದ್ದಾರೆ. 600ಕ್ಕಿಂತ ಹೆಚ್ಚು ಪಡೆದಂತ ಮಕ್ಕಳು ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಪಡ್ಕೋತಾ ಇದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಶಾಲೆಗಳನ್ನ ತರ್ತಾ ಇದ್ದೀವಿ ನಾವು, ಸರ್ಕಾರಿ ಶಾಲೆಗಳು ನಮ್ಮ ಮಕ್ಕಳಿಗೆ. ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇದೀವಿ ಅಂದ್ರೆ, ಈ ಸಲ ನಾವು ಇನ್ನೊಂದು ಹೊಸ ಒಂದು ಇದನ್ನ ಕೂಡ ಮಾಡಿದ್ವಿ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ. ಅವ್ರು ಏನ್ ರ್ಯಾಂಕಿಂಗ್ ಪಡೆದಿದ್ರು ಆ ಮಕ್ಕಳಿಗೆ ರ್ಯಾಂಕ್ ಟು ರೈಟ್ ಚಾಯ್ಸ್ ಅಂತ ಒಂದು ವ್ಯವಸ್ಥೆ ಮಾಡಿ, ಯಾವ ನಿಮ್ಮ ರ್ಯಾಂಕಿಂಗಿಗೆ ಯಾವ ಕಾಲೇಜಿಗೆ ಸೇರ್ಬೋದು, ಯಾವ ಒಂದು ಸಬ್ಜೆಕ್ಟ್ನ ನೀವು ಆಯ್ಕೆ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನ ನಾವು ಮಕ್ಳಿಗೆ ಫಿಲಪ್ ಮಾಡಿಸ್ವಿ. ಕೂರಿಸ್ಕೊಂಡು ಅರ್ಧ ಗಂಟೆ 3/4 ಗಂಟೆ ಒಂದೊಂದು ಮಗುಗೆ ಆಗ್ತಿತ್ತು. 5-6 ಜನ ಲ್ಯಾಪ್ಟಾಪ್ ಕೂರಿಸಿ, ಒಬ್ರು KE ಇಂದ ಒಂದು ಮೇಡಮ್ನು ಕರೆಸಿ ಅವರೆಲ್ಲ ಮಾಡಿ ಬಂದು ಸುಮಾರು 200ಕ್ಕಿಂತ ಹೆಚ್ಚು ಮಕ್ಕಳು ಗೌರ್ಮೆಂಟ್ ಸೀಟ್ ತಗೊಳಕ್ಕೆ. ಯಾಕೆಂದ್ರೆ ಒಂದು ಇಂಜಿನಿಯರಿಂಗ್ ಓದಿಸ್ಬೇಕು ಅಂದ್ರೆ 8ರಿಂದ 10 ಲಕ್ಷ ಬೇಕು. ನೀವು ಪ್ರೈವೇಟಲ್ಲಿ ನಿಮ್ಮ ತಂದೆ ತಾಯಿಗೆ ಯಾಕೆ ಖರ್ಚು ಕೊಡ್ತೀರಾ? ಉದಾಸೀನ ಮಾಡಬಾರ್ದು ಅಂತ. ಏನಾಗುತ್ತೆ, ಯಾವ್ದೋ RV ಕಾಲೇಜ್ಗೆ ಒಂದಕ್ಕೆ ಎಲ್ಲರೂ ಹಾಕ್ಬಿಡ್ತೀರಾ. ಹಾಕಿದಾಗ ಏನಾಗ್ತದೆ, ಅಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಸೀಟ್ ಎಷ್ಟಿರುತ್ತೆ ಅಷ್ಟು ಫಿಲಪ್ ಮಾಡಕ್ ಸಾಧ್ಯ, ಮಿಕ್ಕಿದ್ದನ್ನ ಎಲ್ಲಿ ಕೊಡಕ್ಕಾಗುತ್ತೆ? ಆಗಲ್ಲ. ಅವಾಗ ನಿಮ್ಮ ತಂದೆ ತಾಯಿನ ಹಠ ಮಾಡ್ತೀರಾ, ನಾವು ಓದ್ಲೇಬೇಕು, ಇಂಜಿನಿಯರಿಂಗ್ ಓದ್ಬೇಕು ಮತ್ತೊಂದು ಅಂತ. ಅವ್ರ ವಿಧಿ ಇಲ್ಲದೆ ಸಾಲ ಸೂಲ ಮಾಡ್ತಕ್ಕಂಥದ್ದು ಇದು ಯಾವುದು ಕೂಡ ಆಗ್ಬಾರ್ದು. ನಮ್ಮಲ್ಲಿ ಅವ್ರ ಎಲ್ಲರೂ ಕೂಡ ಒಂದು ಸಮೃದ್ಧವಾಗಿರ್ಬೇಕು, ನೆಮ್ಮದಿಯಿಂದ ಇರಬೇಕು. ನಮ್ಮ ಕ್ಷೇತ್ರದ ಜನ ಮತ್ತೆ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಓದ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಬಿಟ್ರೆ ಬೇರೆ ಏನಿಲ್ಲ ಅಂತಕ್ಕಂಥದ್ದು ಹೇಳ್ತಾ, ಈಗ ನಿಮ್ಮ ಕಾಲನ ಜಾಸ್ತಿ ವ್ಯಯ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ದಯಮಾಡಿ ಈಗ ಫಸ್ಟ್ ಇಯರ್ PUC ಪ್ರಾರಂಭದಿಂದ ಕರೀತಾರೆ ಅಧ್ಯಕ್ಷರು, ಆ ಥರ ತಾವು ಬಂದು ದಯಮಾಡಿ ಇಲ್ಲಿ ಇರ್ತಕ್ಕಂಥ ನಿಬಂಧನೆಗಳಿಗೆ ಸಹಿ ಹಾಕಿ ಬೆಳಗ್ಗೆ 10 ಗಂಟೆಗೆ ಮೊದಲೇನೆ ಬಂದು ಅಲ್ಲಿ ನೀವೆಲ್ಲರೂ ಕೂಡ ಕ್ಲಾಸಸ್ಗೆ ಕೂತ್ಕೋಬೇಕಾಗ್ತದೆ. ಇಲ್ಲೇ ಗೌರ್ಮೆಂಟ್ ಕಾಲೇಜಲ್ಲೇ ಕ್ಲಾಸಸ್ ನಡೀತದೆ. ಈಗ ಭಾನುವಾರ ಇರೋದ್ರಿಂದ ಅಲ್ಲಿ ಕಾಲೇಜ್ ಇರಲ್ಲ, ಅಲ್ಲೇ ನಡೆಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಾದ ನಂತರ ಜನರಲ್ ಆಗಿ ನಿಮ್ಮ ಎಕ್ಸಾಮ್ಸ್ ಆದ್ಮೇಲೆ ಬೇರೆ ಕಡೆ ಒಂದು ಒಳ್ಳೆ ದೊಡ್ಡ ಹಾಲಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ದಯಮಾಡಿ ಇದನ್ನು ಉಪಯೋಗಿಸ್ಕೊಂಡು ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.